ಗಿಲ್ಲಿ ಅವರು ಈ ವಾರದ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಅದೇ ತರ ಅಲ್ಲಿ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟ್ ಕೂಡ ಕೊಟ್ಟಿದ್ದಾರೆ. ಏನ್ ಟ್ವಿಸ್ಟು ಮತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ಯಾವ ರೀತಿ ಇದೆ, ಪ್ರೋಮೋ ಯಾವ ರೀತಿ ಇದೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸಬ್ರು ಹಾಕಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ನ ಮಾಡಿ. ಅದೇ ಥರ ನಾನು ನಿಮಗೆ ಮೊನ್ನೆನೇ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದೆ. ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ, ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲೂ ಗೆದ್ದು ಅಂತ. ಅದು ಟೆಲಿಗ್ರಾಮ್ ಗ್ರೂಪಲ್ಲೇ ಹಾಕಿದ್ದೆ. ಯಾರೇನು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಇದಕ್ಕಿಂತ ಮುಂಚೆನೇ ಇಲ್ಲ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಇಲ್ಲಿ ಸ್ಟಾರ್ಟಿಂಗಲ್ಲೇ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟ್ನ ಕೊಟ್ಟಿದ್ದಾರೆ ಅಂತಲೇ ಅನ್ಬೋದು. ಏನು ಟ್ವಿಸ್ಟ್ ಅಂತ ಅಂದರೆ, ಸ್ಟಾರ್ಟಿಂಗಲ್ಲಿ ಹೇಳ್ತಾರೆ ಈ ಒಂದು ಮೆಜಾರಿಟಿ ವೋಟ್ಸ್ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಏನು ಡಿಸೈಡ್ ಮಾಡಿದ್ದಾರೆ, ಮೆಜಾರಿಟಿ ವೋಟ್ಸ್ ಬಿದ್ದು ಇವಾಗ ಗಿಲ್ಲಿ ಅವರು ಸೆಲೆಕ್ಟ್ ಆಗಿದ್ದಾರೆ, ಅದೇ ಥರ ಅಶ್ವಿನಿ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ ಅಂತ ಅಲ್ಲಿ ಟ್ವಿಸ್ಟ್ನ ಕೊಡ್ತಾರೆ. ಇದೇ ಒಂದು ಬಿಗ್ ಟ್ವಿಸ್ಟ್ ಅಂತಲೇ ಅಂದ್ಕೊಳ್ಬೋದು. ಗಿಲ್ಲಿ ಅವ್ರು ಏನಂತ ಅಂದ್ಕೊಂಡಿದ್ರು ಅಂತ ಅಂದರೆ, ಇವಾಗ ಆಲ್ರೆಡಿ ಫ್ಯಾಮಿಲಿ ಮೆಂಬರ್ಸ್ನ ಡಿಸೈಡ್ ಮಾಡಿದ್ದಾರೆ, ಯಾವುದೇ ಥರ ಟಾಸ್ಕ್ ಆಡದಂತೆ ನಾನು ಈ ಒಂದು ಕ್ಯಾಪ್ಟನ್ಸಿಗೆ ಬರ್ಬೋದು ಮತ್ತು ಕ್ಯಾಪ್ಟನ್ನು ಕೂಡ ಆಗ್ತೀವೇನೋ ಅಂತ ಅವ್ರು ಅಂದ್ಕೊಂಡಿದ್ರು. ಬಟ್ ಇವಾಗ ಅಶ್ವಿನಿ ಮತ್ತು ಗಿಲ್ಲಿ ಅವ್ರ ನಡುವೆ ಒಂದು ಸಿಂಪಲ್ ಆಗಿರೋ ಟಾಸ್ಕ್ನ ಕೊಡ್ತಾರೆ. ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನು ಫಿಸಿಕಲ್ ಅಲ್ಲ, ನಾರ್ಮಲ್ ಆಗಿ ಮೆಂಟಲ್ ಥರನೇ ಇರುತ್ತೆ, ಅಂದರೆ ಮೆಂಟಲ್ ಟಾಸ್ಕ್ ಥರ. ಅದಾದಮೇಲೆ ಆ ಒಂದು ಗಾರ್ಡನ್ ಏರಿಯಾದಲ್ಲಿ ಒಂದು ಟಾಸ್ಕ್ನ ಕೊಡ್ತಾರೆ ಅಶ್ವಿನಿ ವರ್ಸಸ್ ಗಿಲ್ಲಿ ಅವ್ರ ನಡುವೆ. ಒಂದು ಸ್ಕ್ವೇರ್ ಫೀಟಲ್ಲಿ ಒಂದಿಷ್ಟು ಬಲೂನು, ಒಂದಿಷ್ಟು ಬಾಲ್ಸ್ ಇರುತ್ತೆ, ಒಂದು ಬಾಕ್ಸು ಕೂಡ ಇರುತ್ತೆ. ಇವಾಗ ಬಲೂನ್ನ ಟ್ಯಾಪ್ ಮಾಡ್ತಾ ಮೇಲ್ಗಡೆಗೆ ಕ್ಯಾರಿ ಮಾಡ್ತಾ ಏನೊಂದು ಕೆಳಗಡೆ ಬಾಲ್ಸ್ ಇರ್ತಾವಲ್ಲ ಅದನ್ನು ಬ್ಯಾಸ್ಕೆಟ್ಗೆ ಹಾಕಬೇಕಾಗಿರುತ್ತೆ. ಎಷ್ಟು ಬಾಲ್ಸ್ ಹಾಕ್ತೀವಿ ಆ ಬಲೂನು ಕೂಡ ಸ್ಕ್ವೇರ್ ಫೀಟಿಂದ ಆ ಕಡೆ ಹೋಗಬಾರ್ದು, ಈಚೆ ಹೋಗಬಾರ್ದು. ಅದೆಲ್ಲನೂ ಕೂಡ ಯಾರು ಕ್ಯಾರಿ ಮಾಡ್ತಾರೆ ಮತ್ತು ಬಾಲ್ಸ್ ಯಾರು ಜಾಸ್ತಿ ಕ್ಯಾರಿ ಮಾಡ್ತಾರೆ ಅವರು ಈ ವಾರದ ಕ್ಯಾಪ್ಟನ್ ಕೂಡ ಆಗ್ತಾರೆ. ಆ ಒಂದು ಕ್ಯಾಪ್ಟನ್ನಲ್ಲಿ ಮೇಯ್ನ್ ಆಗಿ ಆಗಿದ್ದು ಗಿಲ್ಲಿ ಅವರು. ಆ ಒಂದು ಟಾಸ್ಕ್ ಕೂಡ ಕಂಪ್ಲೀಟ್ ಆಗ್ತಾರೆ. ಆಮೇಲೆ ಲಾಸ್ಟಲ್ಲಿ ಗಿಲ್ಲಿ ಇದೊಂದು ಅಶ್ವಿನಿ ಅವರು ಬಾಲನ್ನು ಆ ಒಂದು ಸ್ಕ್ವೇರ್ ಫೀಟಿಂದ ಆ ಕಡೆ ಬಿಡಿಸ್ಬಿಡ್ತಾರೆ. ಆವಾಗ ಅವರು ಸೋಲ್ತಾರೆ. ಅದಾದಮೇಲೆ ಒಂದು ರೂಲ್ಸ್ ಕೂಡ ಬ್ರೇಕ್ ಮಾಡ್ತಾರೆ ಅಂತಲೇ ಅನ್ಬೋದು. ಏನಪ್ಪ ಅದು ಅಂತ ಅಂದರೆ, ಆ ಒಂದು ಕ್ಯಾಪ್ಟನ್ ಆದಮೇಲೆ ಒಂದು ರೂಲ್ಸ್ ಕೂಡ ಬ್ರೇಕ್ ಮಾಡ್ತಾರೆ. ಆ್ಯಕ್ಚುಲಾಗಿ ಅವರು ಏನು ಫುಲ್ ಗೆಟಪ್ ಎಲ್ಲನೂ ಕೂಡ ಚೇಂಜ್ ಆಗುತ್ತೆ. ಗಿಲ್ಲಿ ಅವ್ರ ಗೆಟಪ್ಪು ಆಲ್ಮೋಸ್ಟ್ ನೀವು ನೆನ್ನೆ ಲೈವಲ್ಲೆಲ್ಲ ಅಬ್ಸರ್ವ್ ಮಾಡಿರ್ತೀರ ಯಾವ ರೀತಿ ಗೆಟಪ್ ಎಲ್ಲ ಚೇಂಜ್ ಆಗಿತ್ತು ಅಂತ. ಮತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಡೈಲಾಗು ಕೂಡ ಹೇಳ್ತಾರೆ, ನಾನು ಕ್ಯಾಪ್ಟನ್ ರೂಮ್ಗೆ ಹೋಗ್ತಿರೋದು ನನ್ನ ನೋಡಿ ಅಂತ ಅಲ್ಲ, ನಾನು ಎಲ್ಲಾರನ್ನೂ ನೋಡ್ಲಿ ಅಂತ ಕ್ಯಾಪ್ಟನ್ ರೂಮ್ಗೆ ಹೋಗ್ತಾ ಇದ್ದೀನಿ ಅಂತ ಆ ಒಂದು ಡೈಲಾಗ್ ಹೇಳ್ತಾರೆ. ಅದರಲ್ಲಿ ಒಂದು ರೂಲ್ಸ್ ಕೂಡ ಬ್ರೇಕ್ ಮಾಡಿದ್ರು. ಆ ಒಂದು ಡೈಲಾಗ್ ಹೇಳುವಾಗ ಬಿಗ್ ಬಾಸ್ ಕ್ಯಾಪ್ಟನ್ ಆಗಿ ಫಸ್ಟೇ ಒಂದು ರೂಲ್ಸ್ನ ಬ್ರೇಕ್ ಮಾಡಿದ್ದು, ಮೈಕ್ ಹಾಕೊಳ್ದಂತೆ ಮಾತಾಡಿದ್ದು. ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಅನ್ಬೋದು. ಮೇಯ್ನ್ ಎಲ್ಲರೂ ಕೂಡ ಅದನ್ನೇ ವೆಯ್ಟ್ ಮಾಡ್ತಾ ಇದ್ರು, ಏನಾದ್ರು ತಪ್ಪು ಮಾಡ್ತಾರಾ, ಏನಾದ್ರು ಕರೆಕ್ಟಾಗಿ ಕ್ಲೀನ್ ಮಾಡ್ತಾರಾ ಅಂತ. ಸ್ಟಾರ್ಟಿಂಗಲ್ಲೇ ಒಂದು ರೂಲ್ಸ್ ಕೂಡ ಬ್ರೇಕ್ ಮಾಡಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪಾಯಿಂಟು ಎಲ್ಲರೂ ಕೂಡ ರೇಗಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಥರ ಇಂಟ್ರೆಸ್ಟಿಂಗ್ ಆಗಿರೋ ಪ್ರೊಮೋನು ಕೂಡ ಇದೆ. ಇವತ್ತು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಅಂತಲೇ ಅನ್ಬೋದು. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಮತ್ತು ಎಲ್ಲ ಅಪ್ಡೇಟ್ಸು ಕೂಡ ಟೆಲಿಗ್ರಾಮ್ ಗ್ರೂಪಲ್ಲಿ ಬರ್ತಿರೋದ್ರಿಂದ ಇಲ್ಲಿ ಯಾವುದೇ ಥರ ಅಪ್ಡೇಟ್ ಬರ್ತಿಲ್ಲ. ಪ್ರೊಮೋ ಮಾತ್ರ ಇಲ್ಲಿ ಬರ್ತಿರೋದು. ಪ್ರೊಮೋ ರಿವ್ಯೂ ಏನೆಲ್ಲ ಇರುತ್ತೆ, ಪ್ರೊಮೋದಲ್ಲಿ ಏನೇನೆಲ್ಲ ಡೀಟೇಲ್ಡ್ ಆಗಿರುತ್ತೆ ಅದನ್ನೆಲ್ಲನೂ ಕೂಡ ಒಂದು ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಆ ಒಂದು ಪ್ರೊಮೋ 8 ಗಂಟೆ ಮೇಲೆ ನಿಮಗೆ ಸಿಗುತ್ತೆ ಆನ್ಲೈನಲ್ಲಿ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ. ಇಲ್ಲಾಂದರೆ ಸುಮಾರು ಟೆಲಿಗ್ರಾಮ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಅಲ್ಲೂ ಕೂಡ ನಿಮಗೆ ಸಿಗುತ್ತೆ. ಬಟ್ ಎಲ್ಲರಿಗೂ ವೆಯ್ಟ್ ಮಾಡ್ತಿದ್ದ ದಿನ ಇವಾಗಲೂ ಕೂಡ ಬಂದಿದೆ. ಏನೊಂದು ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿರೋದು ಎಲ್ಲರಿಗೂ ಖುಷಿ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ ಒಂದು ಕ್ಯಾಪ್ಟನ್ಸಿ ಆಗೋದಕ್ಕೆ ಕ್ಯಾಪ್ಟನ್ ಆಗಿರೋದು ಬರೀ ಟಾಸ್ಕಿಂದ. ಸುಮಾರು ಜನ ಅಂದ್ಕೊಳ್ತೀರಿ ಟಾಸ್ಕ್ ಗೆಲ್ಲದೇ ಇಲ್ಲ, ಎಲ್ಲೋ ಫಸ್ಟೇ ಡಿಸೈಡ್ ಮಾಡಿದ್ರು ಫ್ಯಾಮಿಲಿ, ಇವ್ರೂ ಅಂದ್ಕೊಂಡಿದ್ರು, ಈಚೆ ಹೊರಗಡೆ ಏನು ಆಡಿಯನ್ಸ್ ಇದ್ರು ಅವರೂ ಅಂದ್ಕೊಂಡಿದ್ರು ಗಿಲ್ಲಿ ಪರ್ಸ್ಪೆಕ್ಟಿವ್ ಥರನೇ. ಅಂದರೆ ಏನೊಂದು ಫ್ಯಾಮಿಲಿ ಮೆಂಬರ್ಸ್ ಸೆಲೆಕ್ಟ್ ಮಾಡಿರೋದ್ರಿಂದ ಅವರು ಡೈರೆಕ್ಟಾಗಿ ಕ್ಯಾಪ್ಟನ್ ಆಗ್ತಾರೆ, ಯಾವುದೇ ಥರ ಟಾಸ್ಕ್ ಆಡಲ್ಲ ಅಂತ. ಇಲ್ಲಿ ಮೆನ್ಷನ್ ಕೂಡ ಮಾಡಿದರೆ, ಟಾಸ್ಕ್ ಕೂಡ ಪ್ಲೇ ಮಾಡಿದ್ದಾರೆ. ಟಾಸ್ಕ್ ಆಡಿನೇ ಇವರಿಬ್ಬರು ನಡುವೆ ಒಂದು ಟಾಸ್ಕ್ ನಡೆದಿನೇ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅಂತಲೇ ಅನ್ಬೋದು. ಯಾವುದೇ ಥರ ಡೌಟ್ ಇಲ್ಲ. ಇದು ಕರೆಕ್ಟಾಗಿ ಆಡಿದ್ದಾರೆ, ಅಂದರೆ ಕ್ಯಾರಿ ಮಾಡ್ತಾನೆ ಆ ಒಂದು ಬಲೂನ್ನ ಎಕ್ಸಲೆಂಟ್ ಆಗಿ ಆಡಿದ್ದಾರೆ. ನೆನ್ನೆನೂ ಕೂಡ ಸುಮಾರು ಜನ ಅಪ್ರಿಷಿಯೇಟ್ ಕೂಡ ಮಾಡ್ತಾಯಿದ್ರು ಲೈವಲ್ಲಿ. ಕಂಟೆಸ್ಟೆಂಟ್ಸ್ ಏನೆಲ್ಲ ಇದ್ದರು ಅವರೆಲ್ಲರೂ ಕೂಡ ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಬಟ್ ನಿಮ್ಮ ಪ್ರಕಾರ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದು ಏನೊಂದು ಖುಷಿ ಆಯಿತಾ ಇಲ್ವಾ, ಏನಾದರೂ ಬೇರೆ ಏನಾದರೂ ತಿದ್ಕೊಳ್ಬೇಕಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಮರೆಯದಂತೆ ಕಮೆಂಟ್ ಮಾಡಿ. ಇದಿಷ್ಟು ಒಂದು ವಿಡಿಯೋ ಆಗಿರುತ್ತೆ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.